ನಮಸ್ಕಾರ. ದಿನದಲ್ಲಿ ನಡೆದಿರುವ ಅಗ್ರ ಸುದ್ದಿಯ ಸಮಗ್ರ ಮಾಹಿತಿಯನ್ನು ಕೊಡುವಂತಹ ಸೂಪರ್ ಪ್ರೈಮ್ ಅಟ್ 9ಗೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತಿನ ಪ್ರಮುಖ ವಿದ್ಯಮಾನಗಳು ನೋಡೋಣ. ಕಪ್ಪೆ ಚಿಪ್ಪು ತೆಗೆಯಲು ನದಿಗಿಳಿದಿದ್ದ ಒಂದೇ ಕುಟುಂಬದ 11 ಮಂದಿ ಜಲ ಸಮಾಧಿಯಾಗಿದ್ದಾರೆ. ಉತ್ತರ ಕನ್ನಡದ ಶಿರಾಲಿಯ ಶಾರದಾ ಹೊಳೆ ಗ್ರಾಮದಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ತಲಾ 5 ಲಕ್ಷ ಪರಿಹಾರ ಘೋಷಿಸಿ ಸಿಎಂ ಸಾಂತ್ವನ ಹೇಳಿದ್ದಾರೆ. ಕರುನಾಡಲ್ಲಿ ಮುಂಗಾರು ಪೂರ್ವ ಮಳೆ ಆರ್ಭಟ ಮುಂದುವರೆದಿದೆ. ಅಪಾರ ಪ್ರಮಾಣದ ಭತ್ತ, ಬಾಳೆ, ಪಪ್ಪಾಯ ಮಳೆಗೆ ನೆಲ ಕಚ್ಚಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ರೈತರು ಕಣ್ಣೀರಿಡ್ತಿದ್ದಾರೆ. ಸೊರಗಿರೋ ರಾಜ್ಯ ಕಮಲಕ್ಕೆ ನಿತಿನ್ ನಬೀನ್ ಟಾನಿಕ್ ಕೊಡಲು ಬಂದಿದ್ದಾರೆ. ಮುನಿಸು ಬಿಟ್ಟು ಒಗ್ಗಟ್ಟಿನ ಹೋರಾಟಕ್ಕೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರು ಕರೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ವಿರುದ್ಧವೂ ಹೋರಾಟಕ್ಕೂ ಸಿಕ್ಕಿದೆ ಸಂದೇಶ. ಎಸ್ಐಆರ್ ವಿರುದ್ಧ ಒಗ್ಗಟ್ಟಿನ ಹೋರಾಟಕ್ಕೆ ಮುಂದಡಿ ಇಟ್ಟಿದೆ ಕಾಂಗ್ರೆಸ್. ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿ ಹಲವು ನಿರ್ಣಯ ಕೈಗೊಂಡಿದ್ದಾರೆ. ಕಾಂಗ್ರೆಸ್ನವರಿಗೆ ವಿರೋಧದ ಸಿಂಡ್ರೋಮ್ ಅಂತ ಬಿಜೆಪಿ ಲೇವಡಿ ಮಾಡಿದೆ. ಇರಾನ್ ಯುದ್ಧ ಅಂತ್ಯದ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಹಾರ್ಮುಜ್ ಜಲಸಂಧಿ ಮುಕ್ತದ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದಾರೆ. ಆದರೂ ಅನುಮಾನ ಮೂಡಿಸಿದೆ ದೊಡ್ಡಣ್ಣನ ನಡೆ. ಇವತ್ತಿನ ಪ್ರಮುಖ ವಿದ್ಯಮಾನಗಳನ್ನ ನೋಡೋಣ. ಭಟ್ಕಳದಲ್ಲಿ ಭುಗಿಲೆದ್ದಿದೆ ಮೂರಿಕಟ್ಟೆ ಮರು ನಿರ್ಮಾಣ ವಿವಾದ. ಪೊಲೀಸರ ಮೇಲೆಯೇ ಮುಸ್ಲಿಂ ಸಂಘಟನೆ ಹಲ್ಲೆಯನ್ನ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಈಗ ಉದ್ವಿಗ್ನ ಪರಿಸ್ಥಿತಿ ಇದೆ. ಇವತ್ತು ಉತ್ತರ ಕನ್ನಡ ಜಿಲ್ಲೆ ಬಹಳ ಸುದ್ದಿ ಮಾಡ್ತಾ ಇದೆ. ಕೆಲವು ದುರಂತಗಳಿಗೆ, ಕೆಲವು ಘಟನೆಗಳಿಗೆ ಕಾರಣ ಆಗ್ತಾ ಇದೆ. ಭಟ್ಕಳದಲ್ಲಿ ಇದೀಗ ಭುಗಿಲೆದ್ದಿದೆ ಮೂರಿಕಟ್ಟೆ ಮರು ನಿರ್ಮಾಣ ವಿವಾದ. ಪೊಲೀಸರ ಮೇಲೆಯೇ ಮುಸ್ಲಿಂ ಸಂಘಟನೆ ಹಲ್ಲೆ ಮಾಡಿದ್ದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ವೇಳೆ ಮೂರಿಕಟ್ಟೆ ತೆರವುಗೊಳಿಸಲಾಗಿತ್ತು. ಮೂರಿಕಟ್ಟೆ ಮರು ನಿರ್ಮಾಣಕ್ಕೆ ಹಿಂದೂಗಳು ಒತ್ತಾಯವನ್ನ ಮಾಡಿದ್ರು. ಇದಕ್ಕೆ ಮುಸ್ಲಿಂ ಸಂಘಟನೆಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ವು. ಮೂರಿಕಟ್ಟೆ ಒಡೆಯಲು ಮುಂದಾಗಿದ್ರು ಮುಸ್ಲಿಮರು. ಮುಸ್ಲಿಂ ಸಂಘಟನೆಯವರು ಈ ಒಂದು ಘಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ರು. ಆಗ ಪೊಲೀಸರು ಅದನ್ನ ತಡೆಯೋದಕ್ಕೆ ಮುಂದಾಗಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರ ಮೇಲೇನೆ ಮುಸ್ಲಿಂ ಸಂಘಟನೆಯವರು ಹಲ್ಲೆ ಮಾಡಿದ್ದಾರೆ. ಈಗ ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ಮುಸ್ಲಿಂ ಸಂಘಟನೆಯವರು ಪೊಲೀಸರ ಮೇಲೆಯೇ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಭಟ್ಕಳದಲ್ಲಿ ಮೂರಿಕಟ್ಟೆ ಮರು ನಿರ್ಮಾಣ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಗಲಾಟೆಯೇ ನಡೆದಿದೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್ ನಾಯ್ಕ್, ಪೊಲೀಸರ ಮೇಲೆನೆ ಮುಸ್ಲಿಂ ಸಂಘಟನೆಯವರು ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದು ಯಾಕೆ? ಪರಿಸ್ಥಿತಿ ಹೇಗಿದೆ? ನವಿತಾ, ಈ ಘಟನೆ ಆಕ್ಚುಲಿ ಬೆಳಿಗ್ಗೆಯಿಂದ ಆರಂಭವಾಗಿರುವಂತದ್ದು. ಏನಂದ್ರೆ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಸಂದರ್ಭದಲ್ಲಿ ಹಿಂದೂ ಧಾರ್ಮಿಕ ಪದ್ಧತಿಗೆ ಅಂದ್ರೆ ಸಂಪ್ರದಾಯಕ್ಕೆ ಒಂದು ಏನು ಮೂರಿನ ಕಟ್ಟೆ ಅಂತ ಒಂದು ಕಟ್ಟೆ ಇತ್ತು. ಆ ಅಗಲೀಕರಣ ಸಂದರ್ಭದಲ್ಲಿ ಅದನ್ನ ತೆರವು ಮಾಡಲಾಗಿತ್ತು. ಅದಾದ ನಂತರ ಇವರು ಅದೇ ಜಾಗದಲ್ಲಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಸುಪರ್ದಿಯಲ್ಲಿ ಇರುವಂತಹ ಒಂದು ಜಾಗದಲ್ಲೇ ಹಿಂದೂ ಪರ ಸಂಘಟನೆಯವರು ಆ ಮೂರಿನ ಕಟ್ಟೆಯನ್ನ ಮರು ನಿರ್ಮಾಣವನ್ನ ಮಾಡಿದ್ರು. ಆದ್ರೆ ಇದಕ್ಕೆ ಮುಸ್ಲಿಂ ಸಂಘಟನೆಯಿಂದ ತೀವ್ರವಾದಂತಹ ಒಂದು ವಿರೋಧ ಆಯಿತು. ಯಾಕಪ್ಪ ಅಂದ್ರೆ ಈ ಕಟ್ಟೆಯ ಹಿಂಬದಿಯಲ್ಲಿ ಓರ್ವ ಮುಸ್ಲಿಂ ವ್ಯಕ್ತಿಯ ಒಂದು ಮನೆ ಇದೆ. ಅದ್ರ ಜೊತೆಗೆ ಅಲ್ಲಿ ಏನೋ ಒಂದು ಬೇರೆ ಕೆಲಸ ನಡೆಯುತ್ತೆ ಎನ್ನುವಂತ ಒಂದು ಹಿನ್ನೆಲೆಯಲ್ಲಿ ಅದನ್ನ ಮೂರಿನ ಕಟ್ಟೆ ತೆರವು ಮಾಡಲೇಬೇಕು, ಇದನ್ನ ಅನುಮತಿ ಪಡೆದಿಯಾ ಅಥವಾ ಏನು ಇಲ್ಲ ಎನ್ನುವಂತ ಬಗ್ಗೆಯೂ ಕೂಡ ಹಿಂದೂ ಪರ ಸಂಘಟನೆಯವರು ಮತ್ತು ಮುಸ್ಲಿಂ ಪರ ಸಂಘಟನೆಯವರ ನಡುವೆ ಮಾತಿನ ಚಕಮಕಿ ಆಗಿತ್ತು. ಇದು ಭಾರಿ ಉದ್ವಿಗ್ನತೆ ಸಹಿತ ಪಡೆದಿತ್ತು. ಈ ಸಂದರ್ಭದಲ್ಲಿ ಪೊಲೀಸರು ಈ ಸಂಧಾನವನ್ನ ಮಾಡ್ತಾರೆ. ಅದರ ಜೊತೆಗೆ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಎರಡೂ ಸಂಘಟನೆಯವರ ಜೊತೆ ಕೂತು ಮಾತುಕತೆಯನ್ನ ಮಾಡ್ತಾರೆ. ಇದು ಮುಂದೆ ಜಿಲ್ಲಾಧಿಕಾರಿಯವರು ಈ ಸ್ಥಳಕ್ಕೆ ಭೇಟಿ ಕೊಟ್ಟ ಹೊರತು ನೀವು ಇದನ್ನ ಗದ್ದಲ ಗಲಾಟೆಯನ್ನ ಮಾಡ್ಕೊಳ್ಬಾರ್ದು, ಇದನ್ನ ಹಿಂದೂ ಮುಸ್ಲಿಂ ಕಮ್ಯುನಲ್ ವರೆಗೂ ಹೋಗಬಾರದು ಎನ್ನುವಂತ ಬಗ್ಗೆಯೂ ಸಮಜಾಯಿಷಿಯನ್ನ ಕೊಟ್ಟು ಇವರಿಗೆ ತಿಳಿ ಹೇಳ್ತಾರೆ. ಆದ್ರೆ ಇವರು ಇವತ್ತು ಏಕಾಏಕಿಯಾಗಿ ಈ ರಾತ್ರಿ ಹೊತ್ತಲ್ಲಿ ಮುಸ್ಲಿಂ ಸಂಘಟನೆಯ 100ಕ್ಕೂ ಹೆಚ್ಚು 200ಕ್ಕೂ ಹೆಚ್ಚು ಜನರು ಬಂದು ಮೂರಿನ ಕಟ್ಟೆಯನ್ನ ಒಡೆಯಲು ಪ್ರಯತ್ನವನ್ನ ಮಾಡ್ತಾರೆ, ಒಡೆಯುತ್ತಾರೆ. ಅದ್ರ ಜೊತೆಗೆ ಈ ಸಂದರ್ಭದಲ್ಲಿ ಕರ್ತವ್ಯದಲ್ಲಿ ಇದ್ದಂತ ಪೊಲೀಸ್ ಪೇದೆಯವರ ಮೇಲೆ, ಅದ್ರ ಜೊತೆಗೆ ಇನ್ನೊಂದು 2 ಪೊಲೀಸ್ ಸಿಬ್ಬಂದಿಯವರ ಮೇಲೆ ಹಲ್ಲೆಯನ್ನು ಕೂಡ ಮಾಡ್ತಾರೆ. ಈ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇರುವಂತದ್ದು ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಅವರ ಗದ್ದಲ ಗಲಾಟೆ ಇಲ್ಲಿ ಮಾಡ್ತಾ ಇದ್ದಾರೆ ಎನ್ನುವಂತ ಬಗ್ಗೆ. ಸೊ ಈ ಹಿನ್ನೆಲೆಯಲ್ಲಿ ಹಿಂದೂ ಪರ ಸಂಘಟನೆಯವರು ಈಗ ಮತ್ತೆ ರೊಚ್ಚಿಗೆದ್ದಿರುವಂತದ್ದು. ಈ ಘಟನೆ ಇಷ್ಟಕ್ಕೆ ನಿಲ್ಲಲ್ಲ, ಮುಂದೆ ಇದನ್ನ ಎಳ್ಕೊಂಡು ಹೋಗುವಂತ ಒಂದು ಚಾನ್ಸಸ್ ಕೂಡ ಇದೆ ನಮಿತಾ. ಓಕೆ, ಥ್ಯಾಂಕ್ ಯು ದರ್ಶನ್ ನಾಯ್ಕ್ ಡೀಟೇಲ್ಸ್ಗೆ.
ಉತ್ತರ ಕನ್ನಡದಲ್ಲಿ ಕಂಡು ಕೇಳರಿದ ರೀತಿಯಲ್ಲಿ ದುರಂತ ನಡೆದಿದ್ದು ಒಂದು ರೀತಿಯಲ್ಲಿ ಯಾವತ್ತಿಗೂ ಕೂಡ ಇಂತಹ ಘಟನೆ ನಡೆದಿರಲಿಲ್ಲ. ಆದರೆ ಇವತ್ತಿನ ಈ ಒಂದು ದುರಂತ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಆ ಭಾಗದ ಜನರಿಗೆ ಶಾಕ್ ಕೂಡ ಉಂಟಾಗಿದೆ. ಅಷ್ಟು ಮಾತ್ರ ಅಲ್ಲ, ಮತ್ತೊಂದು ಕಡೆ ಈಗ ನಾವು ಗಮನಿಸ್ತಾ ಇರೋದು ಮಳೆಯಿಂದ ಕೂಡ ಸಾಕಷ್ಟು ಅನಾಹುತಗಳು ಆಗ್ತಾ ಇದೆ. ಕಂಡು ಕೇಳರಿಯದ ಬಿಸಿಲಿನಿಂದ ತತ್ತರಿಸಿರುವಂತಹ ಕರುನಾಡಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸುತ್ತಿದೆ. ಬೀದರ್ನಿಂದ ಚಾಮರಾಜನಗರದವರೆಗೂ, ಕರಾವಳಿಯಿಂದ ಕೋಲಾರದವರೆಗೂ ಮಳೆರಾಯ ಅಬ್ಬರಿಸಿ ಬೊಬ್ಬಿಡ್ತಿದ್ದಾನೆ. ಈ ಮಳೆ ಕೆಲ ರೈತರಿಗೆ ಮುಂಗಾರು ಬಿತ್ತನೆಗೆ ಸಿದ್ಧತೆಗೆ ಅನುಕೂಲವಾಗಿದ್ರೆ, ಇನ್ನೂ ಕೆಲವು ರೈತರ ಕಣ್ಣಲ್ಲಿ ನೀರನ್ನ ತರಿಸ್ತಿದೆ. ಜನರ ತಾಳೆ ಸತಿನೂ ಒತ್ತೆ ಎತ್ತು ತಂದಾಕಿದ್ದೇವೆ. ಬೈಕ್ ಬಂದಿತ್ತು, ಬೈಕ್ ಬರಲಿಲ್ಲ. ಕೃತಿಕ ಮಳೆಯ ಹೊಡೆತಕ್ಕೆ ಕರುನಾಡಿನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ತಿದೆ. ರಣಮಳೆ ಆರ್ಭಟಕ್ಕೆ ಜನರ ಬದುಕು ನೀರಾಬಟ್ಟೆಯಾಗ್ತಿದ್ದು, ಬಂಗಾರದಂತಹ ಬೆಳೆಗಳೆಲ್ಲ ಸರ್ವನಾಶವಾಗ್ತಿವೆ. ಬೇಸಿಗೆ ಮಳೆ ಸೃಷ್ಟಿಸುತ್ತಿರೋ ಅವಾಂತರಗಳಿಗೆ ಜನ ಹೈರಾಣಾಗಿ ಹೋಗ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಭಾರಿ ಮಳೆಯಾಗ್ತಿದೆ. ಅಥಣಿ ಪಟ್ಟಣದಲ್ಲಿ ಸುರಿದ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಬೃಹತ್ ಮರವೊಂದು ಉರುಳಿ ಬಿದ್ದು ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಮರದ ಜೊತೆಗೆ 2 ವಿದ್ಯುತ್ ಕಂಬಗಳೂ ಸಹ ಬಿದ್ದು ಐಬಿ ಪ್ರದೇಶದಲ್ಲಿನ ವಿದ್ಯುತ್ ಸಂಪರ್ಕ ಕಟ್ ಆಗಿದೆ. ಅಲ್ಲದೆ ಕೆಲ ಕಾಲ ಐನಾಪುರ ರಸ್ತೆ ಸಂಚಾರವೂ ಸ್ಥಗಿತಗೊಂಡಿತ್ತು. ನಿನ್ನೆ ಸುರಿದ ಧಾರಾಕಾರ ಮಳೆಗೆ ಧಾರವಾಡದ ಜನತಾನಗರದಲ್ಲಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಪರಿಣಾಮ ರಾತ್ರಿ ಎಲ್ಲ ಜನ ಪರದಾಡಿದ್ದಾರೆ. ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಸುರಿತಿರೋ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಗಾಳಿ ಮಳೆಗೆ ಜನರ ಬದುಕು ಬೀದಿಗೆ ಬೀಳ್ತಿದ್ದು, ಇರಕಲ್ಗಡ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ ದಿಕ್ಕಾಪಾಲಾಗಿದೆ. ಮೇಲ್ಛಾವಣಿಯ ಕಬ್ಬಿಣದ ಕಂಬ ಕಿತ್ತು ಹೋದ ಪರಿಣಾಮ ಪಕ್ಕದಲ್ಲೇ ಇದ್ದ ಮನೆ ಮೇಲೆ ಬಿದ್ದಿದೆ. ಹೀಗಾಗಿ ಮನೆಯ ಕಿಟಕಿ ಗಾಜುಗಳೆಲ್ಲ ಪುಡಿಪುಡಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕೊಪ್ಪಳದಲ್ಲಿ ಬೀಳ್ತಿರೋ ಮಳೆ ಸಾವು ನೋವನ್ನ ಹೊತ್ತು ತರ್ತಿದೆ. ಭೀಮನೂರ ಬಳಿ ಜೋರು ಮಳೆಗೆ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಿತ್ತು. ಇದೇ ರಸ್ತೆಯಲ್ಲಿ ಬೈಕಲ್ ಬರ್ತಿದ್ದ ಕಾಮನೂರಿನ ಕಿರಣ್ ಕಂಟ್ರೋಲ್ ಸಿಗದೆ ಡಿಕ್ಕಿ ಹೊಡೆದಿದ್ದಾನೆ. ಇದರ ಪರಿಣಾಮ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಇನ್ನಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಹಾಮಳೆ ಹೊಡೆತಕ್ಕೆ ಮನೆ ಮಠಗಳೆಲ್ಲ ದಿಕ್ಕಾಪಾಲಾಗ್ತಿದೆ. ರಾಯರ ಸನ್ನಿಧಿ ಮಂತ್ರಾಲಯದಲ್ಲೂ ಕೃತಿಕ ಮಳೆ ದೊಡ್ಡ ಅವಾಂತರವನ್ನೇ ಸೃಷ್ಟಿಸಿದೆ. ವೀಕೆಂಡ್ ಆಗಿದ್ದ ಕಾರಣ ರಾಯರ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬರ್ತಿದೆ. ಆದರೆ ಭಾರೀ ಮಳೆಯಾಗ್ತಿರೋ ಪರಿಣಾಮ ಭಕ್ತರು ಪರದಾಡಿದ್ದು, ಮಠದ ಪ್ರಾಂಗಣದಲ್ಲೆಲ್ಲ ನೀರು ತುಂಬಿದೆ. ಹೀಗಾಗಿ ಭಕ್ತರ ನೆರವಿಗೆ ಆಗಮಿಸಿದ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಮಳೆ ಜೊತೆ ಸಿಡಿಲ ಅಬ್ಬರವೂ ಜೋರಾಗಿದೆ. ರಾಯಚೂರು ಜಿಲ್ಲೆಯಾದ್ಯಂತ ಗುಡುಗು ಸಿಡಿಲಿನ ಮಳೆ ಅಬ್ಬರಿಸಿದ್ದು, ಮುಕ್ಕಲಗುಡ್ಡ ತಾಂಡಾದಲ್ಲಿ ಸಿಡಿಲ ಹೊಡೆತಕ್ಕೆ ತೆಂಗಿನ ಮರ ಸುಟ್ಟು ಕರಕಲಾಗಿದೆ. ರಾತ್ರಿ ಸುರಿದ ಮಳೆಗೆ ರಾಯಚೂರಿನ ಮಾವಿನಬಾವಿ ಗ್ರಾಮದಲ್ಲಿ ಮನೆಗಳಿಗೆ ಚರಂಡಿ ನೀರು ನುಗ್ಗಿದೆ. ಇದರಿಂದ ಇಡೀ ರಾತ್ರಿ ನಿವಾಸಿಗಳು ಜಾಗರಣೆ ಮಾಡಿದ್ರು. ಮನೆಗೆ ನುಗ್ಗಿದ್ದ ನೀರನ್ನ ಸ್ವಚ್ಛಗೊಳಿಸುವಷ್ಟರಲ್ಲಿ ಹೈರಾಣಾಗಿ ಹೋಗಿದ್ದಾರೆ. ಈ ಬಾರಿ ಅನ್ನದಾತರ ಗೋಳು ಹೇಳತೀರದಾಗಿದೆ. ಅಬ್ಬರಿಸ್ತಿರೋ ರಣಮಳೆಯಿಂದ ಬೆಳೆಗಳೆಲ್ಲ ಸರ್ವನಾಶವಾಗ್ತಿವೆ. ರಾಯಚೂರಿನ ಲಿಂಗಸುಗೂರು ತಾಲೂಕಿನ ಪಿಕಳಿಹಾಳ ಗ್ರಾಮದಲ್ಲಿ ರೈತ ಬೆಳೆದಿದ್ದ ಪಪ್ಪಾಯ ನೆಲಕಚ್ಚಿ ಹೋಗಿದೆ. ನಿವೃತ್ತ ಅಧಿಕಾರಿ ಡಿಬಿ ಸೋಮನ ಮರಡಿ ಅನ್ನೋರು 8 ಎಕರೆಯಲ್ಲಿ ಪಪ್ಪಾಯಿ ಬೆಳೆ ಬೆಳೆದಿದ್ರು. ಇನ್ನೇನು ಪಪ್ಪಾಯ ಕಟಾವು ಮಾಡಬೇಕು ಅನ್ನೋ ಹೊತ್ತಲ್ಲಿ ಬರಸಿಡಿಲು ಬೆಳೆದಂತಾಗಿದೆ. ಯಾದಗಿರಿಯಲ್ಲೂ ಭಾರೀ ಮಳೆಯಾಗ್ತಿದ್ದು, ಬೃಹತ್ ಮರಗಳು ಧರೆಗುರುಳಿವೆ. ಹೊನಗೇರ ಬೆಳಗೇರ ಸಂಪರ್ಕಿಸುವ ರಸ್ತೆಯಲ್ಲಿ ಮರಗಳು ಬಿದ್ದಿದ್ದರಿಂದ ಕೆಲ ಕಾಲ ಸಂಚಾರ ವ್ಯವಸ್ಥೆ ಸ್ಥಗಿತಗೊಂಡಿತ್ತು. ಹೀಗಾಗಿ ಕಾಲ್ನಡಿಗೆಯಲ್ಲೇ ಜನ ಪಯಣ ಬೆಳೆಸಿದ್ದಾರೆ. ಕೃತಿಕಾ ಮಳೆ ಜನರಿಗೆ ಕನಸಲ್ಲೂ ಬೆಚ್ಚಿ ಬೀಳಿಸುತ್ತಿದೆ. ವಿಜಯನಗರದಾದ್ಯಂತ ಮಳೆರಾಯನ ಆರ್ಭಟ ಜೋರಾಗಿದ್ದು, ಹೊಸಪೇಟೆ ತಾಲೂಕಿನ ಧರ್ಮಸಾಗರ ಗ್ರಾಮದಲ್ಲಿ ಮನೆ ಗೋಡೆ ಒಂದು ಕುಸಿದು ಬಿದ್ದಿದೆ. ಇನ್ನು ಹಲವರ ಮನೆಗೆ ಮಳೆ ನೀರು ನುಗ್ಗಿದ್ದು, ಬಿತ್ತನೆಗೆ ತಂದಿದ್ದ ಬೀಜಗಳೆಲ್ಲ ನೀರಿನಲ್ಲಿ ಕೊಚ್ಚಿ ಹೋಗಿವೆ.
ಪೂರ್ವ ಮುಂಗಾರು ಮಳೆ ಅನ್ನದಾತರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಬಿಟ್ಟು ಬಿಡದೆ ಸುರಿತಿರುವ ಮಳೆಯಿಂದ ದಾವಣಗೆರೆ ಜಿಲ್ಲೆಯಾದ್ಯಂತ ಅನ್ನದಾತರ ಬದುಕು ನೀರಾಬಟ್ಟೆಯಾಗಿದೆ. ವರುಣನ ಆರ್ಭಟಕ್ಕೆ ಹರಿಹರ ತಾಲೂಕಿನಲ್ಲೇ 500 ಎಕರೆಗೂ ಅಧಿಕ ಭತ್ತದ ಬೆಳೆ ಸರ್ವನಾಶವಾಗಿದೆ. ಕೆಲವರು ಬಂಗಾರ ಅಡವಿಟ್ಟು ಭತ್ತದ ಬೆಳೆ ಬೆಳೆದರೆ ಇನ್ನು ಕೆಲವರು ಸಾಲ ಸೋಲ ಮಾಡಿಕೊಂಡಿದ್ರು. ಆದ್ರೀಗ ಭತ್ತದ ಬೆಳೆ ನೆಲಕಚ್ಚಿದ್ದು ರೈತರು ಕಣ್ಣೀರಿಡ್ತಿದ್ದಾರೆ. ನಾವು ಸಾಲ ಸೋಲ ಮಾಡಿ ಬಂಗಾರ ಅವು ಎಲ್ಲ ಒತ್ತೆ ಇಟ್ಟು ಸಾಲ ಸೋಲ ಮಾಡಿ ಇದನ್ನು ಮಾಡಿದ್ದೀವಿ. ಸರ್ಕಾರ ನೋಡಿದ್ರೆ 6,000 ರೂಪಾಯಿ ಕೊಡ್ತೈತಿ. 6,000 ಪರಿಹಾರದಾಗ ಏನು ಬರ್ತೈತಿ? ಹೆಂಡ್ರ ಕೊಳ ತಲೆ ಸತಿನೂ ಒತ್ತೆ ಇಟ್ಟು ತಂದು ಹಾಕಿದ್ದೇವೆ. ಏನು ಪರಿಹಾರ ಮಾಡ್ತೀರಿ ಮಾಡ್ರಿ. ನೀವು ಭತ್ತ ನೋಡಿ ರೇಟ್ ಇಲ್ಲ, ಗೊಬ್ಬರ ಔಷಧಿ ಎಲ್ಲ ವಿಪರೀತ ರೇಟ್ ಮಾಡ್ತಾರ. ಎಲ್ಲ ನೆಲ ಕಚ್ಚಿ ಹೋಗ್ಬಿಟ್ಟತೆ. ಈಗ ನಾವು ಬಡವ್ರ ಬಗ್ಗೆ ಏನು ಮಾಡ್ಬೇಕು? ಹೊಲ ಇಟ್ಕೊಂಡವ್ರು. ಚಿಕ್ಕಬಳ್ಳಾಪುರ ಅಂದ್ರೆ ಮೊದಲೇ ಬರದ ನಾಡು. ಹೀಗಾಗಿ ಅಲ್ಪ ಸ್ವಲ್ಪ ನೀರಲ್ಲೇ ಕಷ್ಟಪಟ್ಟು ಬೆಳೆ ಬೆಳೆದಿದ್ರು. ಆದ್ರೀಗ ಇದ್ದಕ್ಕಿದ್ದಂತೆ ಸುರಿದ ಅಕಾಲಿಕ ಮಳೆ ಅನ್ನದಾತರ ಬದುಕಿಗೆ ಬರೆ ಎಳೆದಿದೆ. ಗೌರಿಬಿದನೂರು ತಾಲೂಕಿನ ನಾಮಗೊಂಡ್ಲು ಗ್ರಾಮದಲ್ಲಿ ಸುರಿದ ಆಲಿಕಲ್ಲು ಮಳೆಗೆ 2.5 ಎಕರೆ ಪ್ರದೇಶದ ಟೊಮ್ಯಾಟೊ ಬೆಳೆ ನೆಲಕಚ್ಚಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕಟಾವು ಮಾಡಬೇಕಿತ್ತು. ಅಷ್ಟರಲ್ಲೇ ಎಲ್ಲ ಸರ್ವನಾಶವಾಗಿದೆ. ನಾನು ಒಂದು 2.5 ಎಕರೆಗೆ ಟೊಮೆಟೊ ಹಾಕಿದ್ದೆ. ರಾತ್ರಿ ಇದ್ದಕ್ಕಿದ್ದಂಗೆ ಮಳೆ ಬಂದು ಗಾಳಿ ಜಾಸ್ತಿಯಾಗಿ ಎಲ್ಲ ಹಾಳಾಗಿದೆ. ಇವಾಗ ಕೈಗೆ ಬಂದಿತ್ತು, ಬಾಯಿಗೆ ಬರಲಿಲ್ಲ. ಒಂದು 15ರಿಂದ 20 ಲಕ್ಷ ನಂಗೆ ಲಾಸ್ ಆಗಿದೆ. ಮಳೆಗಾಲ ಶುರುವಾದ್ರೆ ಉತ್ತರ ಕನ್ನಡ ಜಿಲ್ಲೆಯ ಜನರ ಗೋಳು ಹೇಳತೀರದಂತಾಗಿರುತ್ತೆ. ಮಹಾಮಳೆಗೆ ರಸ್ತೆಗಳೆಲ್ಲ ಕೊಚ್ಚಿ ಹೋಗೋದಕ್ಕೆ ಶುರುವಾಗ್ತವೆ. ನಿರಂತರವಾಗಿ ಸುರಿದ ಮಳೆಗೆ ಗಣೇಶ ನಗರದ 2ನೇ ವಾರ್ಡಿನಲ್ಲಿ ರಸ್ತೆ ಕುಸಿದಿದ್ದು ಓಮ್ನಿ ಕಾರೊಂದು ಸಿಲುಕಿಕೊಂಡಿತ್ತು. 2 ತಿಂಗಳ ಹಿಂದಷ್ಟೇ ತಡೆಗೋಡೆ ನಿರ್ಮಿಸಿ ರಸ್ತೆ ಮೇಲೆ ಮಣ್ಣು ಹಾಕಿದ್ರು. ಆದ್ರೀಗ ಎಲ್ಲ ಕೊಚ್ಚಿ ಹೋಗಿದೆ. ಒಟ್ನಲ್ಲಿ ಕರುನಾಡಿನಲ್ಲಿ ಎದ್ದಿರೋ ಪೂರ್ವ ಮುಂಗಾರು ಮಾರುತಗಳು ರೈತರನ್ನ ತತ್ತರಿಸುವಂತೆ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮುಂಗಾರು ಪೂರ್ವ ಮಳೆ ಅನೇಕ ಅವಾಂತರಗಳನ್ನು ಸೃಷ್ಟಿಸಿದೆ. ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯಲ್ಲಿನ ಗೊಂದಲಕ್ಕೆ ಪರಿಹಾರ ಸಿಕ್ತಾ ಅನ್ನೋದನ್ನ ಮುಂದಿನ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಗ್ಯಾರಂಟಿಗಳೆದುರು ಸೊರಗಿದ್ದ ರಾಜ್ಯ ಬಿಜೆಪಿಯಲ್ಲಿ ಹೊಸ ಉತ್ಸಾಹ ತುಂಬಿ ಬಂದಿದೆ. ನೂತನವಾಗಿ ಆಯ್ಕೆಯಾಗಿರೋ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ 2 ದಿನಗಳ ಭೇಟಿಗಾಗಿ ರಾಜ್ಯಕ್ಕೆ ಆಗಮಿಸಿದ್ದು ಬಿಜೆಪಿ ಪಾಳ್ಯದಲ್ಲಿ ಹೊಸ ಸಂಚಲನ ಶುರುವಾಗಿದೆ. ರಾತ್ರಿಯೇ ಬೆಂಗಳೂರಿಗೆ ಆಗಮಿಸಿದ್ದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಬೆಳಗ್ಗೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಮಾಜಿ ಸಿಎಂ ಬಿಎಸ್ವೈ ನಿವಾಸಕ್ಕೆ ಭೇಟಿ ಕೊಟ್ಟರು. ಈ ವೇಳೆ ನಿತಿನ್ ನಬೀನ್ರಿಗೆ ಬಿಎಸ್ವೈ ಪುತ್ರಿಯರು ಹಾಗೂ ಬಿವೈ ವಿಜೇಂದ್ರ ಪತ್ನಿ ಆರತಿ ಬೆಳಗ್ಗೆ ಸ್ವಾಗತಿಸಿದ್ರು. ಈ ವೇಳೆ ಅಲ್ಲಿಯೇ ಉಪಹಾರ ಕೂಟ ಕೂಡ ನಡೆಯಿತು. ರಾಜ್ಯದ ಇತರೆ ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿದ್ರು. ಬ್ರೇಕ್ಫಾಸ್ಟ್ ಬಳಿಕ ಬಿಎಸ್ವೈ ಅವರ ಜೊತೆ ಪ್ರತ್ಯೇಕ ಚರ್ಚೆ ಕೂಡ ನಡೆಯಿತು. ಇನ್ನು ಬಿಎಸ್ವೈ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಬಳಿಕ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇಗುಲಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು. ನಂತರ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಗೆ ಆಗಮಿಸಿದ್ರು. ನಿತಿನ್ ನಬೀನ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಬಳಿಕ ಮೊದಲ ಭೇಟಿಯಾಗಿದ್ದರಿಂದ ಬಿಜೆಪಿ ಕಚೇರಿಯಲ್ಲಿ ಅದ್ಧೂರಿ ಸ್ವಾಗತವನ್ನ ಕೋರಲಾಯಿತು. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ರಾಜ್ಯ ಪದಾಧಿಕಾರಿಗಳು, ವಿವಿಧ ಮೋರ್ಚಾಗಳ ರಾಜ್ಯಾಧ್ಯಕ್ಷರು ಸೇರಿದಂತೆ ಹಲವರ ಜೊತೆ ಸಭೆ ಮಾಡಿದ್ರು. ಈ ವೇಳೆ ಬಿಜೆಪಿಯಲ್ಲಿ ರೆಬೆಲ್ಗಳಾಗಿದ್ದ ಶಾಸಕ ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್ ಕೂಡ ಭಾಗಿಯಾಗಿದ್ರು. ನಂತರ ನಡೆದ ಕೋರ್ ಕಮಿಟಿ ಸಭೆಯನ್ನ ಮಾಡಿ ಒಗ್ಗಟ್ಟಿನ ಪಾಠ ಜಪಿಸಿದ್ರು. ಇನ್ನು ನಿತಿನ್ ನಬೀನ್ ಒಗ್ಗಟ್ಟಿನ ಪಾಠ ಹೇಗಿತ್ತು ಅಂತ ನೋಡೋದಾದ್ರೆ, ನಾಯಕತ್ವದ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. 2028ಕ್ಕೆ ರಾಜ್ಯದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರೋದೇ ನಮ್ಮ ಗುರಿ. ಬಂಗಾಳದಲ್ಲಿ ಪಕ್ಷ ಅಧಿಕಾರಕ್ಕೆ ಏರಿದ ಹಾಗೆ ಕರ್ನಾಟಕದಲ್ಲೂ ಕೂಡ ಇಲ್ಲಿ ಪಕ್ಷ ಗೆಲ್ಲಬೇಕು. ಪಕ್ಷ ಸಂಘಟನೆಯತ್ತ ಗಮನವನ್ನು ನೀವೆಲ್ಲರೂ ಕೊಡಬೇಕು. ಗೊಂದಲದ ಮಾತುಗಳನ್ನ ಆಡೋದು ಬೇಡ. ಜೊತೆಗೆ ಸಮಸ್ಯೆಗಳು ಏನಾದರೂ ಇದ್ರೆ ನೇರವಾಗಿ 1 to 1 ನನ್ನ ಬಳಿ ಬನ್ನಿ, ಮಾತನಾಡಿ ಅಂತ ಹೇಳಿದ್ದಾರೆ. ಜವಾಬ್ದಾರಿ ನಿಭಾಯಿಸಲು ಆಗದಿದ್ರೆ ಇನ್ನೊಬ್ಬರಿಗೆ ಅವಕಾಶವನ್ನ ಕೊಡಬೇಕಾಗತ್ತೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಬೇಕು. ಸಿಎಂ ಡಿಸಿಎಂ ನಡುವಿನ ವಾರ್ನಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಗ್ಯಾರಂಟಿ ಬಿಟ್ರೆ ಸರ್ಕಾರದ ಅಭಿವೃದ್ಧಿ ಒಂದು ಕೂಡ ಇಲ್ಲ. ಇಲ್ಲಿವರೆಗೆ ಆಗಿದ್ ಬಿಡಿ, ಇನ್ ಮುಂದೆ ಸಮಸ್ಯೆ ಆಗದಂತೆ ನೋಡ್ಕೊಳ್ಳಿ ಅಂತ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. पिछले 3 वर्षों में कर्नाटका की सरकार ने यहाँ की जनता को धोखा देने का काम किया है, यहाँ की जनता के साथ विश्वासघात किया है और उनके आपसी कलह के कारण जनता के हितों के काम दूर है। जनता के हितों से यहाँ की सरकार को कोई लेना देना नहीं है। यहाँ के नेता जो यहाँ की सरकार चला रहे हैं वो केवल सरकार को अपने लिए, सत्ता को अपने लिए साधन बनाकर यूज कर रहे हैं और कांग्रेस इस यहाँ को एटीएम के रूप में यूज कर अपनी दिल्ली की दरबार सजा रही है. ನಿತಿನ್ ನಬೀನ್ ಜೊತೆ ಸಭೆ ಬಳಿಕ ರಾಜ್ಯ ಬಿಜೆಪಿ ನಾಯಕರಲ್ಲೂ ಹೊಸ ಉತ್ಸಾಹ ಬಂದಂತಿದೆ. ರೆಬೆಲ್ ನಾಯಕರು ಕೂಡ ಮೇಲ್ನೋಟಕ್ಕೆ ಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ.
ಈಗ FIR ಬಗ್ಗೆಯಿಂದ ಹಿಡಿದು ಯಾವ ರೀತಿ ಬೆಂಗಲ್ ಚುನಾವಣೆ ಆಯಿತು, ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ನಾವು ಮಾಡಬೇಕು, ನಾವು ದೊಡ್ಡ ಮಟ್ಟದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಇವತ್ತಿಂದ ಯಾವ ರೀತಿ ಪ್ರಯತ್ನಗಳಾಗಬೇಕು, ಸಂಘಟನೆಯನ್ನೇ ಹೇಗೆ ಬಲಪಡಿಸಬೇಕು ಬೂತ್ ಮಟ್ಟದಿಂದ, ಒಬ್ಬ ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಜಿಲ್ಲಾ ಅಧ್ಯಕ್ಷರಾಗಿರ್ಬೋದು, ಪಕ್ಷದ ರಾಜ್ಯ ಪದಾಧಿಕಾರಿಗಳಾಗಿರ್ಬೋದು, ಪ್ರತಿಯೊಬ್ಬರು ಸಂಘಟನೆಯಲ್ಲಿ ಯಾವ ರೀತಿ ತೊಡಕೋಬೇಕು ಅನ್ನೋಂಥ ಒಂದು ವಿಚಾರ ತುಂಬ ಅದ್ಭುತವಾಗಿ ಅವರು ಹೇಳಿರುತ್ತಾರೆ. ಮತ್ತು ಮುಂದಿನ ದಿನಮಾನದಲ್ಲಿ ಏನಿಲ್ಲ ರೀ, ಡೆಫಿನೆಟ್ ಆಗಿ ಈಗ 3 ವರ್ಷ ಈ ಕಾಂಗ್ರೆಸ್ ಸರ್ಕಾರ ಆಡಳಿತ ಹೆಂಗೆ ನಡೆದಿದೆ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ, ಮಾಧ್ಯಮ ಗೊತ್ತಿದೆ. ಇಂಥ ಒಂದು ಅವಕಾಶ ನಾವು ಕಳ್ಕೋಬಾರ್ದು. ಬಿಜೆಪಿ ಅವರು ಮುಂದಿನ ದಿನಮಾನ ರಾಜ್ಯದ ಹಿತದೃಷ್ಟಿಯಿಂದ ನಾವು ಹೋರಾಟ ಮಾಡಿ ಸರ್ಕಾರ ತಂದ್ರೆ ರಾಜ್ಯದ ಜನರಿಗೆ ಒಳ್ಳೇದಾಗತ್ತಾರೆ. ಏನಿಲ್ಲ, ಪಕ್ಷದ ಸಂಘಟನೆ ವಿಚಾರವಾಗಿ ಯಾವ ರೀತಿ ಒಬ್ಬ ಕಾರ್ಯಕರ್ತರು ಇರಬೇಕು, ಯಾವ ರೀತಿ ಶಾಸಕರು ಇರಬೇಕು, ಯಾವ ರೀತಿ ಜಿಲ್ಲಾಧ್ಯಕ್ಷರು ಇರಬೇಕು ಅಂತಕ್ಕಂಥ ತಿಳುವಳಿಕೆಯನ್ನ ರಾಷ್ಟ್ರೀಯ ಅಧ್ಯಕ್ಷರು ನೀಡಿದ್ದಾರೆ. ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡಿದ್ರು ನಾವು ಅದಕ್ಕೆ ಒಪ್ಕೊಳ್ತೀವಿ. ಕೇವಲ ಗ್ಯಾರಂಟಿಯ ಪ್ರಚಾರದಲ್ಲಿ ಅವರು ತೊಡಗಿದ್ದಾರೆ. ಆದರೆ ಜನರ ಬದುಕಿಗೆ ಗ್ಯಾರಂಟಿ ಇಲ್ಲದಂತಾಗಿದೆ. ಕೇವಲ ವೈಫಲ್ಯಗಳಿಂದ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ವಿಫಲತೆಯನ್ನ ಹೊಂದಿದೆ ಅನ್ನೋ ಕಾರಣಕ್ಕೆ ನಾವೇ ಅಧಿಕಾರಕ್ಕೆ ಬಂದ್ಬಿಡ್ತೀವಿ ಅನ್ನುವಂಥ ಭ್ರಮೆಯಲ್ಲಿ ಬಿಜೆಪಿಯ ಮುಖಂಡರುಗಳು ಇರಬಾರದು ಅಂತಕ್ಕಂಥ ಕಿವಿ ಮಾತನ್ನು ಕೂಡ ಹೇಳಿದರು. ಇದು ಬಿಜೆಪಿಯಲ್ಲಿನ ಗೊಂದಲಕ್ಕೆ ಭಿನ್ನಾಭಿಪ್ರಾಯಕ್ಕೆ ತೆರೆ ಎಳೆದಿದ್ದಾರೆ ನಿತಿನ್ ನಬೀನ್. ಆದರೆ ಕಾಂಗ್ರೆಸ್ನ ಬೆಳವಣಿಗೆಗಳನ್ನ ನೋಡೋಣ. ರಾಜ್ಯದಲ್ಲಿ ಜೂನ್ 30ರಿಂದ ವಿಶೇಷ ಮತಪಟ್ಟಿ ಪರಿಷ್ಕರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇದು ಕಾಂಗ್ರೆಸ್ ನಾಯಕರಿಗೆ ದಿಗಿಲು ಸೃಷ್ಟಿಸಿದೆ. ಇದು ಮುಂದಿನ ಚುನಾವಣೆ ಮೇಲೆ ಪರಿಣಾಮ ಬೀರುವ ಭೀತಿ ಕೂಡ ಶುರುವಾಗಿದ್ದು, ರಾಜ್ಯ ನಾಯಕರು ಎಚ್ಚರಿಕೆಯ ಹೆಜ್ಜೆ ಇಟ್ಟಿದ್ದಾರೆ. ರಾಜ್ಯದಲ್ಲಿ SIR ಕುರಿತಂತೆ ಚುನಾವಣಾ ಅಧಿಕಾರಿಗಳು ಆಕ್ಟಿವ್ ಆಗ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಕಾಂಗ್ರೆಸ್ ನಡೆ ಮತ ರಕ್ಷಣೆಯ ಕಡೆ ಹೆಸರಲ್ಲಿ ದೇವನಹಳ್ಳಿ ಬಳಿಯ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ನಾಯಕರು ಮಹತ್ವದ ಸಭೆ ಮಾಡಿದ್ರು. ಈ ವೇಳೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿದಂತೆ ಘಟಾನುಘಟಿ ನಾಯಕರು ಭಾಗಿಯಾಗಿ ಮುಂದಿನ ಹೋರಾಟದ ಬಗ್ಗೆ ಸಮಾಲೋಚನೆ ನಡೆಸಿದರು. ಇನ್ನು ಕರ್ನಾಟಕದಲ್ಲೂ ಕೂಡ SIR ಬರ್ತಾ ಇರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದೆ. SIR ಪ್ರಕ್ರಿಯೆಗೂ ಮುನ್ನ ಎಚ್ಚರಿಕೆಯ ಹೆಜ್ಜೆಟ್ಟಂತಹ ರಾಜ್ಯ ಕಾಂಗ್ರೆಸ್ನಲ್ಲಿ ಇವತ್ತು ಮಹತ್ವದ ಸಭೆಯಾಗಿದೆ. SIR ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು, ಸಮಸ್ಯೆಗಳ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಶಾಸಕರು, ಸಚಿವರು, ಮಾಜಿಗಳು, ಆಯ್ದ ಕಾರ್ಯಕರ್ತರೊಂದಿಗೆ ಇವತ್ತು ಮಹತ್ವದ ಸಭೆಯನ್ನು ನಡೆಸಿದ್ದು, SIRನ ಸಂಪೂರ್ಣ ಮಾಹಿತಿ ಜೊತೆಗೆ ಇದರ ಕುರಿತಂತೆ ನಿಗಾವನ್ನು ವಹಿಸುವಂತೆ ಕೂಡ ಈ ಒಂದು ಸಭೆಯಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಅದರ ಜೊತೆಗೆ SIR ಪ್ರಕ್ರಿಯೆ ಬಗ್ಗೆ ಮತದಾರರಿಗೆ ಅರಿವನ್ನ ಮೂಡಿಸುವ ಕೆಲಸ ಆಗಬೇಕು. SIR ಗೊಂದಲಗಳ ಬಗ್ಗೆ ಜನ ಜಾಗೃತಿಯನ್ನ ಮೂಡಿಸಬೇಕು. BLOಗಳ ಕೆಲಸಗಳ ಮೇಲೆ BLAಗಳ ನಿಗಾ ಇರಬೇಕು. ದಾಖಲೆಗಳನ್ನ ಹೊಂದಿಸಿ ಮರು ಸೇರ್ಪಡೆ ಮಾಡುವ ಕೆಲಸ ಆಗಬೇಕಾಗತ್ತೆ. ಆಯೋಗದಿಂದ ಏನಾದರೂ ಮೋಸ ಆದರೆ ಕಾನೂನು ಹೋರಾಟವನ್ನ ಮಾಡುವ ಚಿಂತನೆಯನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಗುಳೆ ಹೋದವರು, ಊರಿಂದ ಹೊರಗಿನವರಿಗೂ ಕೂಡ ಮಾಹಿತಿ ನೀಡಬೇಕು. ಅಧಿಕೃತ ಮತದಾರರ ಹೆಸರು ಡಿಲೀಟ್ ಆದರೆ ಹೋರಾಟವನ್ನ ಮಾಡುವಂತಹ ನಿರ್ಣಯವನ್ನ ಕೂಡ ಇವತ್ತಿನ ಮಹತ್ವದ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಇನ್ನು SIR ಬಿಜೆಪಿ ನಾಯಕರಲ್ಲಿ ಉತ್ಸಾಹವನ್ನು ತಂದಿದ್ರೆ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಅನ್ನ ತಂದಿಟ್ಟಿದೆ. ಹೀಗಾಗಿ ಈ ವಿಚಾರದಲ್ಲಿ ಮಾತಿನ ಚಕಮಕಿಯೂ ನಡೆದಿದೆ. ಇವತ್ತು ಮೀಟಿಂಗ್ ಕರೆದ ಉದ್ದೇಶ ಕರ್ನಾಟಕ ರಾಜ್ಯದ ಎಲ್ಲ ಜನರ ಮತದಾರರ ಹಕ್ಕನ್ನು ಉಳಿಸಬೇಕು ಅಂತೇಳಿ. ಯಾರೇ ಆಗಿರಲಿ ಬಡವರು, ಆ ಬಡವರ ಎಲ್ಲ ಮತದಾರರ ಹಕ್ಕು. ಯಾಕೆಂದ್ರೆ ಆ ಎನ್ಯುಮರೇಷನ್ ಫಾರಮ್ನ ಅವ್ರೇನು ಕೊಡ್ತಾರೆ ವಾಪಸ್ಸು ದಾಖಲೆ ಸಮೇತ ಫಿಲ್ ಆಗಿ ಕೊಡಲಿಲ್ಲ ಅಂತಂದ್ರೆ, ಈಗೇನು ಅವರು ಎನ್ಯುಮರೇಷನ್ ಮಾಡಿದೀವಿ ಅಂತ ಮ್ಯಾಪಿಂಗ್ ಮಾಡಿದೀವಿ ಅಂತ ಹೇಳ್ತಾರೆ, ಅದು ಅವ್ರ ದಾಖಲೆ, ಅವ್ರ ವೋಟ್ ದಾಖಲೆ ಅಲ್ಲ. ಸೊ ಯಾರು ಫಾರಮ್ನ ಫಿಲ್ಅಪ್ ಮಾಡಿ ದಾಖಲೆ ಸಮೇತ ಕೊಡ್ತಾರೆ ಅವ್ರದ್ದು ಮಾತ್ರ ವೋಟ್ ಉಳ್ಕೊಳ್ತದೆ. ಆ ದೃಷ್ಟಿಯಿಂದ ಎಲ್ಲ BLAಗಳಿಗೆಲ್ಲ ನಾವು ಅದನ್ನ ಗ್ಯಾರಂಟಿ ಮಾಡಬೇಕಾಗಿದೆ. ಅದೆಂತೂ ನಿಮ್ಮ ಜೀರಾಮ್ಜಿದು ಒಂದು ನಡೀತು, ಅದೊಂದು ಸ್ವಲ್ಪ ದಿವಸ ಮಾಡ್ಕೊಂಡ್ರು. ಈಗ ಇದಕ್ಕೆ ಹೊರಟವ್ರು ಅಷ್ಟೇ. ಅದರದ್ದು ಏನು ಮಾಡ್ಕೊಂಡ್ರು, ಈಗೆಲ್ಲ ಒಪ್ಪಿಗೆ ಕೊಟ್ಟವ್ರೆ ಅಂತೇಳಿ ಇದೆಲ್ಲ ಪತ್ರಿಕೆ ನೋಡೋದನ್ನಪ್ಪ. ಇವತ್ತು ಈ ಹೊಸ ಸ್ಕೀಮ್ಗೆ ಮನ್ರೇಗ ತೆಗೆದು ಹೊಸ ಸ್ಕೀಮ್ ತರಲಿಕ್ಕೆ ಒಪ್ಕೊಂಡವ್ರು ಕರ್ನಾಟಕನು ಅಂತ ಹೇಳಿ ಒಂದು ಪತ್ರಿಕೆಯಲ್ಲಿ ಬಂದಿರೋದು ನೋಡಿದೆ ಅಷ್ಟೇ ನಾನು ಹೇಳೋದು. ಇವರಿಗೆ ಮಾಡಕ್ಕೆ ಜನ ಕೆಲಸ ಕೊಟ್ಟರು, ಕೆಲಸ ಮಾಡೋ ಒಂದು ಮನೋಭಾವ ಇತ್ತು. ಸುಮ್ಮನೆ ಯಾವುದೇ ವಿಷಯಗಳು ಡೈವರ್ಟ್ ಮಾಡೋದು. ಇವತ್ತು ಮೀಟಿಂಗ್ ಕರೆದ ಉದ್ದೇಶ ಕರ್ನಾಟಕ ರಾಜ್ಯ
ಇನ್ನು ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ಅಂತ್ಯ ಆಯ್ತಾ ಅಥವಾ ಮತ್ತೆ ಆರಂಭ ಆಗುತ್ತಾ? ಇದು ಸದ್ಯಕ್ಕೆ $1 ಮಿಲಿಯನ್ ಪ್ರಶ್ನೆ. ಇದಕ್ಕೆ ಕಾರಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿರೋ ಕ್ಷಣಕ್ಕೊಂದು ಮಾತುಗಳು. ಟ್ರಂಪ್ ಮಾತಿನಿಂದ ಜಗತ್ತೇ ಗೊಂದಲಕ್ಕೆ ಈಡಾಗಿದೆ. ಬೆಳಗ್ಗೆಯಷ್ಟೇ ತಮ್ಮ ಸೋಷಿಯಲ್ ಮೀಡಿಯಾ ಟ್ರುತ್ ಅಲ್ಲಿ ಪೋಸ್ಟ್ ಮಾಡಿದ್ದ ಡೊನಾಲ್ಡ್ ಟ್ರಂಪ್ ಇರಾನ್ ಜೊತೆಗಿನ ಒಪ್ಪಂದ ಬಹುತೇಕ ಅಂತಿಮ ಹಂತ ತಲುಪಿದೆ ಅಂತ ಘೋಷಣೆ ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿಯೂ ತೆರೆಯಲ್ಪಡಲಿದೆ ಅಂತ ಹೇಳಿದ್ರು. ಇರಾನ್ ಕೂಡ ಸಮ್ಮತಿಯ ಮಾತುಗಳನ್ನಾಡಿತ್ತು. ಈ ಮಾತಿಗೆ ಇಡೀ ಜಗತ್ತು ಖುಷಿ ಪಟ್ಟಿತ್ತು. ಮಾತುಕತೆ ಫಲಪ್ರದವಾಗ್ತಾ ಇದ್ದು ಜಗತ್ತಿಗೆ ಅಂಟಿರುವ ಸಂಕಷ್ಟ ನಿವಾರಣೆಯಾಗಲಿದೆ ಎನ್ನಲಾಗ್ತಿದ್ದು. ಅಮೆರಿಕ, ಇರಾನ್ ಹಾಗೂ ಮಧ್ಯಪ್ರಾಚ್ಯದ ಹಲವು ರಾಷ್ಟ್ರಗಳ ನಡುವೆ ನಡೆಯುತ್ತಿರುವ ಮಾತುಕತೆಗಳು ಅಂತಿಮ ಹಂತದಲ್ಲಿವೆ. ಕೆಲ ಒಪ್ಪಂದಗಳು ಮಾತ್ರ ಬಾಕಿ ಇದೆ. ಈ ಒಪ್ಪಂದದ ಅತ್ಯಂತ ಮಹತ್ವದ ಅಂಶವೆಂದರೆ ಜಾಗತಿಕ ತೈಲ ಸಾಗಣೆಗೆ ಜೀವನಾಡಿಯಾಗಿರುವ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಸಂಪೂರ್ಣವಾಗಿ ತೆರೆಯುವ ಪ್ರಸ್ತಾವನೆ. ಒಪ್ಪಂದದ ಹಲವು ಅಂಶಗಳ ಜೊತೆಗೆ ಹಾರ್ಮುಜ್ ಜಲಸಂಧಿಯೂ ತೆರೆಯಲ್ಪಡಲಿದೆ. ಆದರೆ ಸಂಜೆ ಆಗ್ತಾ ಇದ್ದಂತೆ ತಮ್ಮ ಅದೇ ಟ್ರುತ್ನಲ್ಲಿ ಆಡಿಯೋಸ್ ಅಂತ ಪೋಸ್ಟ್ ಹಾಕಿದ್ದಾರೆ. ಇದರಲ್ಲಿ ಅಮೆರಿಕದ ವಿಮಾನಗಳು ಇರಾನ್ ಧ್ವಜ ಇರೋ ಹಡಗುಗಳ ಮೇಲಿನ ದಾಳಿ ಮಾಡಿದಂತೆ ಕಾಣ್ತಾ ಇರುವ AI ಪೋಸ್ಟರ್ ಹಂಚಿಕೊಂಡಿರುವುದು ಆತಂಕವನ್ನ ಸೃಷ್ಟಿಸಿದೆ. ಮಾತುಕತೆ ಮುರಿದು ಬಿದ್ದಿರೋ ಸಾಧ್ಯತೆ ಇದ್ದು ಮತ್ತೆ ಯುದ್ಧ ಆರಂಭವಾಗುವ ಮುನ್ಸೂಚನೆ ಕೊಟ್ರ ಅನ್ನುವ ಅನುಮಾನ ಕೂಡ ಕಾಡ್ತಾ ಇದೆ. ಈಗ ರಾಜ್ಯ, ರಾಷ್ಟ್ರ, ದೇಶ, ವಿದೇಶಗಳ ಇತರೆ ಪ್ರಮುಖ ಸುದ್ದಿಯನ್ನ ನೋಡೋಣ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಅಥವಾ ನಾಯಕತ್ವದ ಗೊಂದಲ ಬಗೆಹರಿಯುತ್ತಾ ಅನ್ನುವ ಬಗ್ಗೆ ಡಿಸಿಎಂ DK ಶಿ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ಅವರು, ಯಾವ ಗೊಂದಲವೂ ಇಲ್ಲ, ಏನೂ ಇಲ್ಲ, ಪಾರ್ಟಿ ಇದ್ರೆ ನೀನು ಮೊದಲು ಪಾರ್ಟಿ ಇರಬೇಕು, ಆಮೇಲೆ ಮಿಕ್ಕಿದ್ದೆಲ್ಲವೂ ಸ್ಥಾನಮಾನ ಅಂದಿದ್ದಾರೆ. ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಜೋರಾಗ್ತಿದೆ. ಇಕ್ಬಾಲ್ ಅನ್ಸಾರಿ ಹಾಗೂ ಶಾಸಕ ರಾಘವೇಂದ್ರ ಹಿಟ್ನಾಳ್ ನಡುವೆ ಸಮರ ಶುರುವಾಗಿದೆ. ಹಿಟ್ನಾಳ್ ಕುಟುಂಬದ ವಿರುದ್ಧ ಇಕ್ಬಾಲ್ ಅನ್ಸಾರಿ ಜಿದ್ದು ಸಾಧಿಸಲು ಮುಂದಾಗ್ತಾ ಇದ್ದಾರಾ ಅನ್ನುವ ಅನುಮಾನವೂ ಮೂಡಿದ್ದು, ಸಿದ್ದರಾಮಯ್ಯ ಆಪ್ತ ಕೈ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕ್ಷೇತ್ರದ ಮೇಲೆ ಅನ್ಸಾರಿ ಕಣ್ಣಿಟ್ಟಿದ್ದು 2028ಕ್ಕೆ ಮಗನನ್ನ ಕಣಕ್ಕಿಳಿಸಲು ಸಜ್ಜಾಗ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಬಿಜೆಪಿ ಮುಖಂಡನ ಮೇಲೆ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ಬಿಜೆಪಿ ಮುಖಂಡ ವಕೀಲ ಭರತ್ ವಿರುದ್ಧ ಅತ್ಯಾಚಾರ ಮತ್ತು ಬೆದರಿಕೆಯ ಆರೋಪ ಕೇಳಿಬಂದಿದ್ದು, ಗಂಡನ ಸ್ನೇಹಿತನೆಂದು ಪರಿಚಯಿಸಿಕೊಂಡ ಭರತ್ ವಿರುದ್ಧ ಭದ್ರಾವತಿಯ ಪೇಪರ್ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೂರು ದಾಖಲಾಗ್ತಾ ಇದ್ದಂತೆ ಆರೋಪಿ ಕಣ್ಮರೆಯಾಗಿದ್ದಾನೆ. ಕೊಪ್ಪಳದಲ್ಲಿ ಕಾಂಗ್ರೆಸ್ ಮುಖಂಡ ಉಗ್ರಪ್ಪ ನೀಟ್ ವಿಚಾರವಾಗಿ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. ನೀಟ್ ಪೇಪರ್ ಲೀಕ್ ಆದ ಬಳಿಕ ಅನೇಕ ವಿದ್ಯಾರ್ಥಿಗಳು ಸುಸೈಡ್ ಮಾಡಿಕೊಂಡಿದ್ದಾರೆ. ಬಿಜೆಪಿ ಆಡಳಿತದಲ್ಲಿ ಪೇಪರ್ ಲೀಕ್ ಆಗ್ತಿರೋದು ಇದು ಮೊದಲೇನಲ್ಲ. ರಾಜ್ಯದಲ್ಲಿ ಹಿಂದೆ PSI ನೇಮಕಾತಿ ಹಗರಣ ನಡೆದಿತ್ತು. ಅನೇಕ ಹಗರಣಗಳು ಬಿಜೆಪಿ ಸಮಯದಲ್ಲೇ ಆಗಿವೆ ಅಂದಿದ್ದಾರೆ. ಬೆಂಗಳೂರಲ್ಲಿ ಶಿವಾಜಿನಗರ ಮೂಲದ ವೃದ್ಧೆಯೊಬ್ಬರನ್ನ ಡಿಜಿಟಲ್ ಅರೆಸ್ಟ್ ಮಾಡಿ ಬರೋಬ್ಬರಿ 4 ಕೋಟಿ ಹಣ ದೋಚಿದ್ದ ಗ್ಯಾಂಗ್ ಈಗ ಪೊಲೀಸರ ಅತಿಥಿಯಾಗಿದೆ. ವೃದ್ಧೆಯೊಬ್ಬರನ್ನ ಬೆದರಿಸುತ್ತಿದ್ದ ಗ್ಯಾಂಗ್ ಜನವರಿಂದ ಈವರೆಗೆ 4 ಕೋಟಿ ದೋಚಿದ್ರು. ಈ ವೇಳೆ ತಮ್ಮ ಮನೆಯಲ್ಲಿದ್ದ ಚಿನ್ನಾಭರಣ ಅಡವಿಡಲು ಬಂದಿದ್ದ ಬ್ಯಾಂಕ್ನವರ ಸೂಚನೆ ಮೇರೆಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಪಶ್ಚಿಮ ಬಂಗಾಳದ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರುಚುನಾವಣಾ ಫಲಿತಾಂಶ ಪ್ರಕಟವಾಗಿದೆ. ಬಿಜೆಪಿ ಅಭ್ಯರ್ಥಿ ದೇವಾಂಶಿ ಪಾಂಡ 1 ಲಕ್ಷ ಮತಗಳ ಅಂತರದಿಂದ ಭರ್ಜರಿ ಜಯ ಸಾಧಿಸಿದ್ದು, ಪ್ರತಿಸ್ಪರ್ಧಿ ಸಿಪಿಐಎಂ ಅಭ್ಯರ್ಥಿ ಶಂಭುನಾಥ್ ಕುರ್ಮಿ 40,645 ಮತಗಳನ್ನು ಪಡೆದಿದ್ದಾರೆ. ಅಮೆರಿಕದ ಜೊತೆಗೆ ಆಗಿರುವ ಒಪ್ಪಂದ ವಿದೇಶಾಂಗ ಸಚಿವ ಡಾಕ್ಟರ್ ಜೈಶಂಕರ್ ಮಾಹಿತಿ ಕೊಟ್ಟಿದ್ದು, ಜಾಗತಿಕ ಬಹುಪಕ್ಷೀಯ ವಿಷಯಗಳ ಬಗ್ಗೆ ಚರ್ಚೆಯಾಗಿದೆ. ಭಯೋತ್ಪಾದನೆ, ಡ್ರಗ್ಸ್ ನಿಯಂತ್ರಣ, ಖನಿಜಗಳು ಮತ್ತು ಪರಮಾಣು ವ್ಯಾಪಾರ, ಇಂಧನ, ದೇಶದ ರಕ್ಷಣೆ ಮತ್ತು ಭದ್ರತೆ ಹಾಗೂ ಅಮೆರಿಕ ಭಾರತದ ನಡುವಿನ ವ್ಯಾಪಾರ ವಹಿವಾಟು ಬಗ್ಗೆ ಚರ್ಚೆಯಾಗಿದೆ ಅಂತ ತಿಳಿಸಿದ್ದಾರೆ. ಉತ್ತರ ಪ್ರದೇಶದ ಪಯೋನೀರ್ ಫ್ಲೈಯಿಂಗ್ ಕ್ಲಬ್ನ ತರಬೇತಿ ವಿಮಾನವು ಚಂದೌಡ ಗ್ರಾಮದಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ. ಅಲಿಗಢ್ ಕಲೆಕ್ಟರೇಟ್ ಅತುಲ್ ಕುಮಾರ್ ಗುಪ್ತಾ ಮಾತನಾಡಿ, ವಿಮಾನದಲ್ಲಿ ತರಬೇತಿ ಪೈಲಟ್ ಮತ್ತು ಟ್ರೈನರ್ ಇದ್ರು. ಬೆಳಗ್ಗೆ 9 ಗಂಟೆಗೆ ವಿಮಾನ ನಿಲ್ದಾಣದಿಂದ ಹೊರಟ ಬಳಿಕ ತಾಂತ್ರಿಕ ದೋಷದಿಂದಾಗಿ ತುರ್ತು ಭೂಸ್ಪರ್ಶ ಮಾಡಿದೆ. ಇಬ್ಬರೂ ಸುರಕ್ಷಿತವಾಗಿದ್ದಾರೆ ಅಂತ ಹೇಳಿದ್ದಾರೆ. ಕೆಎಸ್ಸಿಎ ಲೀಗ್ ಪಂದ್ಯಾವಳಿ ವೇಳೆ ಆಟಗಾರರಿಗೆ ಹೃದಯಾಘಾತವಾಗಿದೆ. ಕೆಎಸ್ಸಿಎ ಶ್ರೀ ನಸೂರ್ ಸ್ಮಾರಕ ಶೀಲ್ಡ್ ಏಕದಿನ ಲೀಗ್ ಪಂದ್ಯಾವಳಿ ವೇಳೆ ಅಕ್ಷಯ್ SLಗೆ ಹೃದಯಾಘಾತದಿಂದ ಮೃತಪಟ್ಟಿದ್ದು, ಶಿವಮೊಗ್ಗ ಮೂಲದ 36 ವರ್ಷದ ಅಕ್ಷಯ್ SL ಬೊಮ್ಮಸಂದ್ರದ SLS ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯುವಾಗ 4 ಓವರ್ ಬೌಲಿಂಗ್ ಮಾಡಿ ಆರೋಗ್ಯ ಸಮಸ್ಯೆಗೆ ಒಳಗಾಗಿ ಸಾವನ್ನಪ್ಪಿದ್ದಾರೆ. ರಾಂಚಿಯಲ್ಲಿ ನಡೆದ ಫೆಡರೇಷನ್ ಕಪ್ನಲ್ಲಿ 100 ಮೀಟರ್ ಓಟದಲ್ಲಿ ಗುರಿಂದರ್ ಸಿಂಗ್ ಹೊಸ ದಾಖಲೆ ಬರೆದಿದ್ದಾರೆ. 10.09 ಸೆಕೆಂಡ್ನಲ್ಲಿ ಗುರಿ ತಲುಪುವ ಮೂಲಕ ಗುರಿಂದರ್ ಸಿಂಗ್ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಗುರಿಂದರ್ ವೀರ್ ಸಿಂಗ್ ಸಾಧನೆಗೆ ಪಂಜಾಬ್ ಸಿಎಂ ಭಗವಂತ್ ಮಾನ್ ಶುಭ ಹಾರೈಸಿದ್ದಾರೆ. ಆಫ್ರಿಕಾ ದೇಶಗಳಲ್ಲಿ ಹರಡ್ತಾ ಇರುವ ಎಬೋಲಾ ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಮಹತ್ವದ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಕಾಂಗೋ, ಉಗಾಂಡ ಮತ್ತು ದಕ್ಷಿಣ ಸುಡಾನ್ ದೇಶಗಳಿಗೆ ಅನಗತ್ಯವಾಗಿ ಪ್ರಯಾಣ ಮಾಡಬೇಡಿ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ಸೂಚನೆ ಕೊಟ್ಟಿದೆ. ಉಗಾಂಡದಲ್ಲಿ ಎಬೋಲಾ ವೈರಸ್ನ ಅತ್ಯಂತ ಅಪಾಯಕಾರಿಯಾಗಿದ್ದು ಅನೇಕರು ಪ್ರಾಣ ಕಳ್ಕೊಂಡಿದ್ದಾರೆ. ಕೆಲವು ತಿಂಗಳುಗಳಿಂದ ಸೈಲೆಂಟ್ ಆಗಿದ್ದ ರಷ್ಯಾ ಈಗ ಮತ್ತೆ ವೈಲೆಂಟ್ ಆಗಿದೆ. ಇದೀಗ ಉಕ್ರೇನ್ ಮೇಲೆ ರಷ್ಯಾ ಹೈಪರ್ಸಾನಿಕ್ ಕ್ಷಿಪಣಿ ದಾಳಿ ಮಾಡಿದ್ದು, ಬೆಳ್ಳಂಬೆಳಗ್ಗೆ ಉಕ್ರೇನ್ನ ರಾಜಧಾನಿ ಕೀವ್ ಮೇಲೆ ರಷ್ಯಾ ದಾಳಿ ಮಾಡಿದೆ. ಭೀಕರ ದಾಳಿಗೆ ಕೆಲವು ಕಟ್ಟಡಗಳು ಧ್ವಂಸವಾಗಿದ್ದು, 50 ಮಿಸೈಲ್ಸ್, 700 ಡ್ರೋನ್ ಬಳಸಿ ದಾಳಿಯನ್ನ ನಡೆಸಲಾಗಿದೆ. ಮೂಗೂರು ತ್ರಿಪುರ ಸುಂದರಿ ದೇವಸ್ಥಾನದಲ್ಲಿ ಅರ್ಚಕರ ನಡುವೆ ಪೂಜೆ ವಿವಾದಕ್ಕೆ ಈಗ ವಿವಾದ ಶುರುವಾಗಿದೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಮೂಗೂರು ಗ್ರಾಮದ ದೇವಸ್ಥಾನದಲ್ಲಿ ಪೂಜೆಯ ಸರದಿಯ ವಿಚಾರವಾಗಿ ಅರ್ಚಕರ ನಡುವೆ ವಾಗ್ವಾದ ನಡೆದಿದೆ. ಡಿಸಿ, ತಹಶೀಲ್ದಾರ್ ಹಾಗೂ ಹೈಕೋರ್ಟ್ ಆದೇಶ ಇದ್ರೂ ಪೂಜೆಗೆ ಅವಕಾಶ ಕೊಟ್ಟಿಲ್ಲ ಅನ್ನುವ ಆರೋಪ ಕೇಳಿಬಂದಿದೆ.
ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದ ಬಳಿ ಚಿರತೆ ದಾಳಿಗೆ ಬಾಲಕ ಬಲಿಯಾಗಿದ್ದ. ಚಿರತೆ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಕಾರ್ಯಾಚರಣೆ ಮಾಡಿತ್ತು. ನಾಗಮಲೆ ಪ್ರದೇಶದಲ್ಲಿ ಅಳವಡಿಸಿದ್ದ ಬೋನಿಗೆ ಚಿರತೆ ಬಿದ್ದಿದೆ. 15 ದಿನಗಳ ಬಳಿಕ ಚಿರತೆ ಬೋನಿಗೆ ಬಿದ್ದಿದ್ದು. ಆದರೆ ಬೋನಿಗೆ ಬಿದ್ದ ಚಿರತೆ ಅದೇನಾ ಅಥವಾ ಬೇರೆ ಚಿರತೆ ಬೋನಿಗೆ ಬಿದ್ದಿದ್ಯಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ರವಿಚಂದ್ರನ್ ಸಂಗೀತ ನಿರ್ದೇಶಕ ಹಂಸಲೇಖ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದು. ಮೇ 30ಕ್ಕೆ ಕೆಜಿ ಬ್ರಹ್ಮ ಸಂಭ್ರಮದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 4 ದಶಕಗಳ ಸಿನಿ ಪಯಣಕ್ಕೆ ಮ್ಯೂಸಿಕಲ್ ಹಬ್ಬ ಮಾಡಲಾಗ್ತಿದೆ. ರವಿಚಂದ್ರನ್ ಹಂಸಲೇಖ ಜೋಡಿಯ ಹಾಡುಗಳ ಮರುಸೃಷ್ಟಿ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ.